ನಮಸ್ಕಾರ ಅನಿತಾ, ಏನ್ ಸಮಾಚಾರ ವೀಕ್ಷಕರಿಗೆ. ಇವತ್ತು ನಾನು ಒಂದು ವಿಶೇಷ ವ್ಯಕ್ತಿಯ ಜೊತೆ ಸಂದರ್ಶನ ಮಾಡ್ತಾ ಇದ್ದೀನಿ. ಅವರ ಕೆಲಸ, ಅವರ ಕಾರ್ಯವೈಖರಿ, ಮತ್ತೆ ಅವ್ರು ಯಾರು, ಏನ್ ಕೆಲಸ ಮಾಡ್ತಾರೆ, ಎಲ್ಲಿಂದ, ಇದಿಷ್ಟನ್ನು ತಿಳ್ಕೊಳ್ಳೋಣ ಬನ್ನಿ. ಹಲೋ. ಹಲೋ, ನಿಮ್ಮ ಹೆಸರೇನು? ಸುಜಾತ. ಎಲ್ಲಿಂದ? ಬೆಂಗಳೂರು. ಓಕೆ, ಏನ್ ಕೆಲಸ ಮಾಡೋದು? ನಾವು ಸಾಧನ ಮಹಿಳಾ ಸಂಘದಲ್ಲಿ ಫೀಲ್ಡ್ ವರ್ಕರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಪರ್ಸನಲ್ ನಾವು ಮಾಡ್ತೀವಿ. ಓಕೆ, ಸೊ ಇವತ್ತು ಒಂದು ಸೆಷನ್ ಆಯ್ತು ಮುಟ್ಟಿನ ಸ್ವಚ್ಛತೆಯ ಬಗ್ಗೆ. ಅದು ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ನಮ್ಗೆ ಆಲ್ಮೋಸ್ಟ್ ನಾವು ಎಲ್ರಿಗೂ ಅದೇ ಮಾಹಿತಿನ ಫೀಲ್ಡಲ್ಲಿ ಕೊಡ್ತಾ ಇರ್ತೀವಿ. ಇವಾಗ ನಮ್ಮ ಮಹಿಳೆಯರನ್ನೆಲ್ಲರನ್ನೂ ಒಂದೇ ಕಡೆ ಸೇರಿಸ್ಬಿಟ್ಟು ಒಂದು ಮಾಹಿತಿ ಕೊಟ್ಟಿದ್ದು ತುಂಬಾ ಖುಷಿಯಾಗಿದೆ. ಈಗ ಕೆಲವು ಹೆಣ್ಣು ಮಕ್ಕಳು ಮೆಜೆಸ್ಟಿಕ್ ಅಲ್ಲಿ, ಮತ್ತೆ ಅಂಡರ್ ಪಾಸ್ ಅಲ್ಲಿ, ಮತ್ತೆ ನೀರು ಇಲ್ಲದೆ ಇರುವಂತಹ ಜಾಗಗಳಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಆಗ್ಲೇ ಅಂತ ಇದ್ರು ಬೆಟ್ಟ ಗುಡ್ಡಗಳು, ಕಾಡು ಪ್ರದೇಶಕ್ಕೆ ಹೋಗ್ತಾರೆ ಅಂತ. ಸೊ ನೀರ್ ಇಲ್ಲದೆ ಇದ್ರೆ ಶುಚಿತ್ವ ಇರಲ್ಲ. ಸೊ ಆಗ ಆ ಹೆಣ್ಣು ಮಕ್ಕಳು ಏನ್ ಮಾಡ್ತಾರೆ? ಕೆಲಸ ಆದ್ಮೇಲೆ ಕ್ಲೀನ್ ಮಾಡ್ಕೋಬೇಕಲ್ಲ, ಏನ್ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿ ಏರಿಯಾದಲ್ಲಿ ಯಾರು ಫೀಲ್ಡ್ ವರ್ಕರ್ ಇರ್ತಾರೆ ಅವ್ರಿಗೆ ನಾವು ಈ ಮಾಹಿತಿನ ಕೊಡುವಂಥದ್ದು. ಯಾವ ತರ ಸ್ವಚ್ಛತೆ ಇರಬೇಕು, ಯಾವ ತರ ಕ್ಲೀನ್ ಮಾಡ್ಕೋಬೇಕು. ಎಕ್ಸಾಂಪಲ್ ಇವಾಗ ನಮ್ಮ ಸೈಡಲ್ಲೇನೆ ಒಂದು ಜಾಗ ಇದೆ, ಹೆಬ್ಬಾಳ ಸೈಡು. ಅವರು 2 ಲೀಟರ್ ಕ್ಯಾನ್ ನೀರ್ನ 5 ಕ್ಯಾನ್ ನೀರು ಇಟ್ಕೋತಾರೆ. ಕಸ್ಟಮರ್ ಮುಗಿಸ್ಕೊಂಡ್ ಬಂದ ತಕ್ಷಣ ಅದು ಹ್ಯಾಂಡ್ ವಾಶ್ ಇರ್ಬೋದು, ಮತ್ತೆ ಯೂರಿನ್ ಮಾಡೋ ಟೈಮಲ್ಲಿ ಅದಕ್ಕೆ ಎಲ್ಲ ಸಪ್ರೇಟ್ ನೀರು ಇಟ್ಕೋತಾರೆ. ಆ ತರ ನಾವು ಒಂದು ಮಾಹಿತಿ ನಾವು ಕೊಟ್ರೆ ಅವ್ರಿಗೂ ಒಳ್ಳೇದು. ಓಕೆ, ಇವತ್ತು ನಾವು ಮೆನ್ಸ್ಟ್ರಲ್ ಹೈಜೀನ್ ವೈಪ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿಸಿದ್ವಿ, ಅಥವಾ ವಿಮೆನ್ ಹೈಜೀನ್ ವೈಪ್ಸ್ ಅಂತ ಎಲ್ರಿಗೂ ವೈಪ್ಸ್ ಕೊಟ್ವಿ. ಸೊ ಅದ್ರ ಉಪಯೋಗ ಕೂಡ ಹೇಳಿದ್ವಿ. ಹೇಗಿತ್ತು ಆ ಐಡಿಯಾ? ಹೇಗಿತ್ತು? ಚೆನ್ನಾಗಿತ್ತು. ಇವಾಗ ಎಷ್ಟೋ ಕಡೆ ನಾವು ರೂಮ್ಗೆ ಹೋದ್ರೂ ಒಂದೊಂದ್ಸಲಿ ನೀರಿಲ್ಲ ಅಂದ್ರೆ ರೂಮಲ್ಲಿ ನೀರೇ ಬರಲ್ಲ. ಆ ಟೈಮಲ್ಲಿ ಹಂಗೇನೆ ನಾವು ಬಟ್ಟೆ ಹಾಕೊಂಡು ಈಚೆ ಬರಂತೆ. ಯಾಕೆ ಎಕ್ಸಾಂಪಲ್ ನಾವಾದ್ರೂ ಸರಿ, ಬೇರೆ ಹೆಣ್ಮಕ್ಳಾದ್ರೂ ಸರಿ, ಆ ಬಟ್ಟೆ ಹಾಕೊಂಡ್ಬಿಟ್ಟು ಹಂಗೆ ಈಚೆ ಬರ್ತೀವಿ. ಅಲ್ಲಿ ಇನ್ನೊಂದು ಗಲೀಜ್ ಇರುತ್ತೆ, ಟಾಯ್ಲೆಟ್ಗಳು ಗಲೀಜ್ ಇರುತ್ತೆ. ಆ ಗಲೀಜ್ಗೆ ನಾವು ಹೋಗಕ್ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾವು ಆಚೆ ಬಂದ್ಬಿಟ್ಟು ಕೈ ವಾಶ್ ಮಾಡ್ಕೊತೀವಿ, ಮತ್ತೆ ನಮ್ಮ ಪರ್ಸನಲ್ ಜಾಗ ನಾವು ವಾಶ್ ಮಾಡಲ್ಲ. ಸೊ ಈಗ ವೈಪ್ ಇರೋದ್ರಿಂದ, ವೈಪ್ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಟ್ಟಿರೋದ್ರಿಂದ ಎಲ್ಲಾರನು ವೈಪ್ ನ ಉಪಯೋಗಿಸಬಹುದು. ಕರೆಕ್ಟಾ? ಹೌದು, ಖಂಡಿತ. ಆಮೇಲೆ ಮೆನ್ಸ್ಟ್ರಲ್ ಹೈಜೀನ್, ಮೆನ್ಸ್ಟ್ರಲ್ ಕಪ್ಸ್ ಕೊಟ್ವಿ. ಅದ್ರ ಬಗ್ಗೆ ಮಾಹಿತಿ ಇತ್ತ ಮೊದ್ಲೇ? ಇತ್ತು ನಮ್ಗೆ. ಓಕೆ, ಮೊದ್ಲೇ ಯಾರಾದ್ರೂ ಕೊಟ್ಟಿದ್ರು? ನಮ್ದು ಒಂದು ಮೀಟಿಂಗ್ ಆಯ್ತು, AGM ಮೀಟಿಂಗ್ ಅಂತ. ಅವಾಗ ಇಬ್ರು ಬಂದ್ಬಿಟ್ಟು ಕೊಟ್ಬಿಟ್ಟು ಹೋದ್ರು. ಅವ್ರ ಹೆಸರು ಮತ್ತೆ ಅವ್ರದ್ದು ಇದು ನಾನು ಬರ್ತಿದ್ದೀನಿ. ಆ ಮೀಟಿಂಗ್ ಇಂದಾನು ನಾನು 2 years ಇಂದಾನು ನಾನು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಕಂಫರ್ಟಬಲ್ ಇದೆ. ಓಕೆ, ಸೊ ನಿಮ್ಮ ವೃತ್ತಿ ಜೀವನದಲ್ಲಿ 20 ವರ್ಷ ವೃತ್ತಿ ಜೀವನದಲ್ಲಿ ನಿಮಗೆ ಪೀರಿಯಡ್ಸ್ ಆದಾಗ ಯಾವ್ದಾದ್ರು ಕಸ್ಟಮರ್ಸ್ ಪೀರಿಯಡ್ಸ್ ಆಗಿದೆ ಅಂದ್ರೂ ಪರವಾಗಿಲ್ಲ, ನನಗೆ ಈ ಟೈಮಲ್ಲಿ ಬೇಕೇ ಬೇಕು ಅಂತ ನಿಮಗೆ ತೊಂದರೆ ಕೊಟ್ಟಿರೋದು ಇದೆಯಾ? ನಾನು ಪೀರಿಯಡ್ಸ್ ಆದಾಗ ಆಲ್ಮೋಸ್ಟ್ ಕಸ್ಟಮರ್ ಜೊತೆ ಹೋಗಲ್ಲ. ನನಗೆ ಅಂತ ನಮ್ಮ ಪಾರ್ಟ್ನರ್ ಇದ್ದಾರೆ. ಪಾರ್ಟ್ನರ್ ಫೋರ್ಸಬಲಿ ಅವರು ಮಾಡಲ್ಲ. ಯಾಕೆಂದ್ರೆ ಅವರು ಮುಸ್ಲಿಮ್ಸ್ ಆಗಿರೋ ಕಾರಣ 7 days ನಮ್ಮನ್ನ ಮುಟ್ಟೋದೇ ಇಲ್ಲ. ಹಾಗಾಗಿ ನನಗೆ ಅದು ಅನುಭವ ಇಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಮುಕ್ತವಾಗಿ ನೀವು ಮಾತಾಡಿದ್ರಿ. ಕೆಲವು ವಿಷಯಗಳು ನಮಗೂ ಗೊತ್ತಿರಲಿಲ್ಲ, ಅದನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರ ವೀಕ್ಷಕರೇ, ಯಾವುದೇ ಒಂದು ವೃತ್ತಿಯಲ್ಲಿ ನಾವು ಕೆಲವು ಅರೇಂಜ್ಮೆಂಟ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ನೀರಿಲ್ಲದೆ ಇದ್ದಾಗ ಏನು ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಕಿಚನ್ ಅಲ್ಲಿ ಏನೋ ಒಂದು ಸಾಮಾನಿಲ್ಲ, ಅದರದ್ದು ಆಲ್ಟರ್ನೇಟ್ ಏನು ಅಂತ ನಾವು ಹೇಗೆ ಅರೇಂಜ್ ಮಾಡ್ಕೊಂಡಿರ್ತೇವೋ ಅದೇ ರೀತಿ ಎಲ್ಲ ವೃತ್ತಿಯಲ್ಲೂ ಹೆಣ್ಣು ಮಕ್ಕಳು ಏನೋ ಒಂದು ಅರೇಂಜ್ ಮಾಡ್ಕೊಂಡಿರ್ತಾರೆ. ಈಗ ಅವರೇ ಹೇಳ್ತಾ ಇದ್ರು ಹೆಬ್ಬಾಳದಲ್ಲಿ ನೀರಿನ ಕ್ಯಾನ್ಗಳ ವ್ಯವಸ್ಥೆ ಇರುತ್ತೆ ಅಂತ. ಸೊ ವೃತ್ತಿ ಯಾವುದೇ ಆಗಲಿರಿ, ನಾವು ಹೆಣ್ಣು ಮಕ್ಕಳು ಕಷ್ಟಪಡೋದೆ, ಆ ಕಷ್ಟಪಡೋಕ್ಕೆ ತಯಾರಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.